ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವ್ಲಾಗ್ನಲ್ಲಿ ನನ್ನ ವೆನಸ್ಡೇ ರೊಟೀನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಶಿಶಿರನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಣ ಅಂತ ರೆಡಿ ಮಾಡಿಸ್ತಾ ಇದ್ದೆ. ಇವತ್ತಿನ ವಿಡಿಯೋನಲ್ಲಿ ಮಟನ್ ಕರಿ ರೆಸಿಪಿನ ಕೂಡ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ರಸಮ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಎಂತ ಮಾಡ್ತಿರೋದು ಶುಭ? ಏನು ಮಾಡಿದಮ್ಮ? ಅದ್ಯಾರು? ಇಲ್ಲಿ ಯಾರು? ಅದೆಲ್ಲ ತೆಗಿಬಾರ್ದು. ನೋ, ಪಾಪ ಪಾಪ ನೋಡಲಿ ಪಾಪ. ಇಲ್ಲಿ ಮಟನ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಆಗಾಕ್ಬಿಟ್ಟು ನಂತರ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಅದಷ್ಟನ್ನು ಹಾಕಿ ನಂತರ ಶುಂಠಿನ ಕೂಡ ಜೊತೆಗೆ ಹಾಕ್ಕೊಂಡು ಬಿಡಬೇಕು. ಅದ್ರ ಜೊತೆಗೆ ಟೊಮೆಟೊ, ಕೊತ್ತಂಬರಿ ಆ್ಯಂಡ್ ಕಾಯಿ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಕ್ಕೆ ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ, ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 4 ಕಾಳು ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಪಕ್ಕದಲ್ಲಿ ನಾನು ರಸಮ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಹಾಗೂ ಹುಣಸೆ ಹಣ್ಣು 1-2 ಟೊಮೆಟೊನ ಈ ರೀತಿಯಾಗಿ ಹೆಚ್ಚಿಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಕುದಿಸಿ ಆಫ್ ಮಾಡಿದ್ದೀನಿ ಅಷ್ಟೇ ಮಾಡಿರೋದು. ನಾನು ಅಡುಗೆ ಮನೇಲಿದ್ದರೆ ಶುಭ ಅಡುಗೆ ಮನೆಯಲ್ಲೇ ಇರ್ತಾನೆ, ನಾನು ಹಾಲಲ್ಲಿದ್ದರೆ ಶುಭನೂ ಹಾಲಲ್ಲಿ ಇರ್ತಾನೆ. ನಾನು ಏನು ಮಾಡ್ತೀನೋ ಅದನ್ನು ಮಾಡ್ತಿರ್ಬೇಕು. ಅವನಿಗೆ ಒಂದೊಂದೇ ತೆಗಿತಾ ಇರ್ತಾನೆ. ಹುರಿಗಡಲೆ ಡಬ್ಬ ತೆಗೆದಿಟ್ಕೊಂಡಿದ್ದಾನೆ. ನಂತರ ಮಸಾಲೆನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಈಗ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ 2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 2.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ಖಾರ ಬೇಕೋ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಸ್ಪೆಷಲಿ ಆವತ್ತಿನ ದಿನ ಸಾರು ಮಾಮೂಲಿ ದಿನ ಮಾಡೋದಕ್ಕಿಂತನೂ ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡೆ ಅನಿಸುತ್ತೆ ವಿಡಿಯೋಗೋಸ್ಕರನೇ, ಹಾಗಾಗಿ ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ಶುಭ ನಾನು ಮಿಕ್ಸಿಗೆ ಹಾಕಿ ರುಬ್ಬಿದ್ನಲ್ಲ, ಸೊ ಅವನಿಗೂ ಮಿಕ್ಸಿ ಬೇಕು. ನಾನು ಏನು ಮಾಡ್ತೀನೋ ಅದನ್ನು ಮಾಡಬೇಕು ಅಂದ್ಕೊತಾನೆ. ನಂತರ ಅವನು ಆಟ ಆಡ್ತಾ ಇರಲಿ ಅಂತ ಹೇಳಿ ಮಿಕ್ಸಿ ಕೊಟ್ಟು ಆಟ ಆಡೋಕ್ಕೆ ಬಿಟ್ಟೆ. ಪಕ್ಕದಲ್ಲಿ ಯಾವುದೇ ಪ್ಲಗ್ ಎಲ್ಲ ಇಲ್ಲ, ಸೇಫಾಗಿ ಆಟಾಡ್ತಾನೆ, ತೊಂದರೆ ಇಲ್ಲ. ಸಾಕಾಗುತ್ತೆ ಅಂದ ತಕ್ಷಣ ಬಂದುಬಿಡ್ತಾನೆ ಅವನು. ಇಲ್ಲಿ ರಸಮ್ಗೆ ಟೊಮೆಟೊ ಹಾಗೂ ಹುಣಸೆ ಹಣ್ಣನ್ನು ತೆಗೆದಿಟ್ಟಿದ್ದೆ ಅಲ್ವಾ, ಅದರಲ್ಲಿ ರಸ ಬೇರೆ ಟೊಮೆಟೊ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ನಾವು ಮ್ಯಾಶ್ ಮಾಡ್ಕೋಬೇಕು. ರಸನ ಸಪ್ರೇಟ್ ಎತ್ತಿಟ್ಕೊಂಡು ಇದರಲ್ಲಿ ಟೊಮೆಟೊ ಹಾಗೂ ಹುಣಸೆ ಹಣ್ಣು ಅದೆರಡು ಮಾತ್ರ ಇರೋದು. ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇಲ್ಲಿ 1 ಉಂಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಜಚ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಫಸ್ಟ್ ಲೇಯರ್ ಇರುತ್ತಲ್ವ, ಉಂಡೆ ಬಿಡಿಸ್ಬಿಟ್ಟು ಅದರಲ್ಲಿರೋಂಥ ಸಿಪ್ಪೆನ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಜಜ್ಜಿ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬರೀ ಅನ್ನದ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಸ್ವಲ್ಪ ಖಾರ ಮಾಡ್ತಾ ಹೋದರೆ ಕಾಳುಮೆಣಸು ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ದರೆ ಮಗುಗೆ ಶೀತ ಜ್ವರ ಇದ್ದಾಗೆಲ್ಲ ನೀವು ಕೊಡಬಹುದು. ಜ್ವರದ ಬಾಯಿಗೆಲ್ಲ ಚೆನ್ನಾಗಿರುತ್ತೆ. ಇದು ಟೇಸ್ಟಾಗೂ ಇರುತ್ತೆ, ಮಗು ಬೇಗ ರಿಕವರ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಂತರ ಇದಕ್ಕೆ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆ ಹಣ್ಣು ಹುಳಿ ಇರುತ್ತೆ, ಟೊಮೆಟೊನೂ ಹುಳಿ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕಿವುಚ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ರಸಮ್. ಇದರಲ್ಲಿರೋಂಥ ಎಲ್ಲ ರಸನೂ ಕೆಳಗೆ ಇಳಿಬೇಕು, ಆ ರೀತಿ ಕಿವುಚ್ಕೊಳ್ಳಿ. ಇಷ್ಟು ಮಟ್ಟಿಗೆ ಕಿವುಚ್ಕೊಂಡಾದ ನಂತರ ಆಲ್ರೆಡಿ ನೀರನ್ನು ಸಪ್ರೇಟ್ ಮಾಡಿಟ್ಟಿದ್ವಲ್ವ, ಅದರಲ್ಲೇ ನಾನು ಈ ಮಿಕ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ಬೇಳೆ ರಸಮ್ ಅಂದರೆ ನೀವು ಬೇಳೆನ ಕೂಡ ಬೇಯಿಸ್ಕೊಂಡು ಅದನ್ನು ಕೂಡ ಅದರ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. 1-2 ಬೇಳೆ ಕಾಳು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಎಕ್ಸ್ಟೆಂಡ್ ಆಗುತ್ತೆ. ನಂತರ ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಣಮೆಣಸು 1-2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಇಂಗು ಮಿಸ್ ಮಾಡಬೇಡಿ. ಆದಷ್ಟು ನೀವು ಜೀರಿಗೆ ಮಿಸ್ ಮಾಡಿದರೂ ತೊಂದರೆ ಇಲ್ಲ, ಇಂಗನ್ನು ಮಾತ್ರ ಮಿಸ್ ಮಾಡಬೇಡಿ. ರಸಮ್ಗೆ ಇಂಗು ತುಂಬಾ ಮುಖ್ಯ. ನಂತರ ಕರಿಬೇವಿನ ಸೊಪ್ಪು ಹಾಕಿ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕೋ ಆ ರೀತಿಯಾಗಿ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಗಿರೋ ಹಾಗೆ ನೋಡ್ಕೊಳ್ಳಿ. ಇದು ರಸಮ್ ಪೌಡರ್. ಇದು ರಸಮ್ ಪೌಡರ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ರಸಮ್ ಪೌಡರ್ ಮಾಡುವಾಗ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಹತ್ರ ರಸಮ್ ಪೌಡರ್ ಇಲ್ಲ ಅಂತ ಹೇಳಿದರೆ 1 ಟೀ ಸ್ಪೂನಷ್ಟು ಕಾಳುಮೆಣಸು ಹಾಗೂ 1 ಟೀ ಸ್ಪೂನಷ್ಟು ಜೀರಿಗೆ ಜಾಸ್ತಿ ಮಾಡಿಟ್ಕೊಳ್ಳೋದಾದರೆ ಸಮ ಪ್ರಮಾಣದಲ್ಲಿ ಕಾಳುಮೆಣಸು ಹಾಗೂ ಜೀರಿಗೆನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ.
ಅದರಲ್ಲಿ ನೀವು ನಿಮ್ಮ ರಸಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು. ಇದು ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಒಂದು ಕುದೀತಾ ಇದ್ದ ಹಾಗೆ ಅದನ್ನು ಆಫ್ ಮಾಡಿಬಿಡ್ಬೇಕು. ನಾವು ಒಂದು ಒಂದೂವರೆ ಟೀ ಸ್ಪೂನಷ್ಟು ರಸಮ್ ಪೌಡರ್ ಹಾಕಿದ್ದೀನಿ. ಜಸ್ಟ್ ಇನ್ನೇನು ಕುದೀತಾ ಇದೆ, ಆ ಪೌಡರ್ ಮುಳುಗ್ತಾ ಇದೆ ಅನ್ನುವಾಗ ಆಫ್ ಮಾಡಿಬಿಡ್ಬೇಕು. ತುಂಬ ಕುದಿಲಿಕ್ಕೆ ಬಿಡಬಾರ್ದು, ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ರಸಮ್ ನೀವು ತಟ್ಟೆಗೆ ಹಾಕ್ಕೊಳ್ಳುವಾಗ ತಿಳಿಯಾಗಿ ಹಾಕ್ಕೊಳ್ಳಿ. ಕಲಿಸ್ಕೊಂಡು ಬೇಕಿದ್ರೂ ತಿಳಿಯಾಗಿ ಹಾಕ್ಕೊಳ್ಬೋದು, ಹಾಗೆ ಕೂಡ ತಿಳಿಯಾಗಿ ಹಾಕ್ಕೊಳ್ಬಹುದು. ನಂತರ ಇಲ್ಲಿ ಮಟನ್ ಕರಿ ಮಾಡೋದಕ್ಕೆ ಮಟನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀಟಾಗಿ 1 ರಿಂದ 2 ಸಲ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ರುಬ್ಬಿ ಕೂಡ ಆಗಿದೆ. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮಾತ್ರ ಹಾಕಿ ಈಗ ಇದಕ್ಕೆ ಮಟನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಮಟನ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಅರಿಶಿನ ಪುಡಿ ಸ್ವಲ್ಪ, ಉಪ್ಪು ಹಾಗೂ ಕಾಳುಮೆಣಸಿನ ಪುಡಿ ಇದಿಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 5 ರಿಂದ 6 ವಿಷಲ್ ಕೂಗಿಸ್ತಾ ಇದ್ದೀನಿ. ಚೆನ್ನಾಗಿ ಕುಕ್ ಆಗಬೇಕು. ಇದರಲ್ಲಿ ಬರುವಂಥ ಸೂಪನ್ನು ಹಾಗೆ ತೆಗೆದಿಟ್ಟು ಶುಭನ್ಗೆ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ನೀವು ಕೂಡ ಸೂಪಾಗಿ ಕುಡಿಬಹುದು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಇದನ್ನು ಯಾವುದೇ ಮಸಾಲೆ ಹಾಕದೇ ಒಂದು 5 ರಿಂದ 6 ವಿಷಲ್ ಕೂಗಿಸ್ಕೊಳ್ತೀನಿ. ನಿಮಗೆ ಮಟನ್ ಯಾವ ರೀತಿ ಎಳೆದಾಗಿದೆಯಾ, ಸ್ವಲ್ಪ ಬಲ್ತಿರೋದಾ ಅಂಥೇಳಿ ನೋಡಿಕೊಂಡು ನೀವು ವಿಷಲ್ ಕೂಗಿಸ್ಕೊಳ್ಳಿ. ರಸಮ್ ನೋಡಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ. ಹಸ್ಬೆಂಡ್ ಕುಡಿಯೋಕ್ಕೆ ಕೇಳಿದ್ರು ಅಂತ ಹೇಳಿ ಸ್ವಲ್ಪ ಹಾಕ್ಕೊಡ್ತಾ ಇದ್ದೆ. ಈಗ ಒಂದು 5 ರಿಂದ 6 ವಿಷಲ್ ಕೂಗಿಸಿದ್ದಾದ ನಂತರ ಇಲ್ಲಿ ಮಟನಲ್ಲಿ ರಸ ಇಳಿದಿರುತ್ತಲ್ಲ, ಇದನ್ನು ಒಂದು ಕಪ್ಪಲ್ಲಿ ಹಾಕಿ ತೆಗೆದಿಟ್ಕೊಳ್ತೀನಿ. ಶುಭನ್ಗೆ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಅವನಿಗೆ ಅದೇ ಮಧ್ಯಾಹ್ನಕ್ಕೆ ಊಟ, ಅವನಿಗೆ ಅದರಲ್ಲೇ ಅನ್ನ ತಿನ್ಕೊಳ್ತಾನೆ ಅವನು. ನೀವು ಮಕ್ಕಳಿಗೆ ಕೊಡೋದಾದರೆ ಹಾಗೆ ಕುಡಿಸೋ ಅಭ್ಯಾಸ ಇದ್ದರೆ ಈ ರೀತಿಯಾಗಿ ಸೂಪನ್ನು ಕುಡಿಸ್ಬೋದು. ಟೇಸ್ಟಿಯಾಗಿರುತ್ತೆ. ಪೆಪ್ಪರ್, ಸಾಲ್ಟ್ ಎಲ್ಲನೂ ಕೂಡ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ ಅದು, ಆ್ಯಂಡ್ ಹೆಲ್ದಿನೂ ಕೂಡ. ನಂತರ ಇದಕ್ಕೆ ಆಲ್ರೆಡಿ ಬೆಂದಿರುವಂಥ ಮಟನ್ಗೆ ರುಬ್ಬಿರುವಂಥ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ತಿಕ್ಕಾಗಿ ಸಾಂಬಾರು ಬೇಕಿದ್ರೆ ತಿಕ್ಕಾಗಿ, ತೆಳ್ಳಗಿದ್ರು ತೆಳ್ಳಗೆ, ಯಾವ ರೀತಿ ಬೇಕು ಅಂತ ಹೇಳಿ ನೋಡಿಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಮಟನ್ ಚೆನ್ನಾಗಿ ಬೆಂದಿತ್ತು ಅಂದರೆ 1 ವಿಷಲ್ ಸಾಕು. ಬೆಂದಿರಲಿಲ್ಲ ಅಂತ ಅಂದರೆ ಒಂದು 2-3 ವಿಷಲ್ ಇಡಿ. ಟೇಸ್ಟಿಯಾದಂಥ ಮಟನ್ ಕರಿ ರೆಡಿಯಾಗಿದೆ. ಅವತ್ತಂತೂ ಸಾರು ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ನೀವು ಕೋಳಿ ರೊಟ್ಟಿ ಜೊತೆಗೆ ತಿನ್ನಬಹುದು, ಅಥವಾ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಂತರ ಈವ್ನಿಂಗ್ ಶಿಶಿರ ಸ್ಕೂಲಿಂದ ಬಂದ ಮೇಲೆ ಒಂದು ರೌಂಡ್ ಅಣ್ಣ ತಮ್ಮ ಇಬ್ಬರು ಕೂಡ ಆಟ ಆಡ್ಕೊಳ್ತಾ ಇದ್ದಾರೆ. ಶುಭನ್ಗಂತೂ ಅವ್ರ ಅಣ್ಣ ಬಂದಮೇಲೆ ರೆಕ್ಕೆ ಬಡ್ದಂಗೆ ಆಗುತ್ತೆ ಅವನಿಗೆ. ಅಲ್ಲಿ ತನಕ ಸ್ವಲ್ಪ ಸಪ್ಪೆ ಇರ್ತಾನೆ, ಯಾರೋ ಇಲ್ಲ ಅವನ ಜೊತೆಗೆ ಆಟ ಆಡ್ಲಿಕ್ಕೆ ಯಾರೂ ಇಲ್ಲ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಆದಷ್ಟು ನನ್ನ ಕುಕ್ಕಿಂಗ್ ಕೆಲಸ ಎಲ್ಲ ಬದಿಗಿಟ್ಟು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ಆದರೂ ಅವನಿಗೆ ಅವನ ಥರ ಆಟ ಆಡೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದು ಅವ್ರ ಅಣ್ಣ ಬಂದಮೇಲೆ ಅವನಿಗೆ ರೆಕ್ಕೆ ಬಿಸಿದಂಗೆ ಆಗುತ್ತೆ. ಬಂದ ತಕ್ಷಣ ಒಂದು ರೌಂಡ್ ಇಬ್ಬರು ಆಟ ಆಡಬೇಕು. ಶಿಶಿರನಿಗೆ ಸ್ಕೂಲ್ 3 o'clockಗೆಲ್ಲ ಮುಗ್ದೋಗ್ಬಿಡುತ್ತೆ. ನಂತರ ಸ್ಕೂಲಿಂದ ಬಂದಮೇಲೆ ಒಂದು ½ an hour ಆಟ ಆಡ್ತಾರೆ ಅಣ್ಣ ತಮ್ಮ ಇಬ್ಬರೂ. ನಂತರ ಒಂದು ರೌಂಡ್ ಇಬ್ಬರನ್ನು ಕೂಡ ಮಲಗಿಸ್ತೀನಿ. ಶಿಶಿರನು 1 hour ಮಲ್ಕೊಳ್ತಾನೆ. ಮಲಗೆ ಎದ್ದು ನಂತರ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಎಲ್ಲ ತಿಂದು ನಂತರ ಹೋಮ್ವರ್ಕ್ ಬರೀಲಿಕ್ಕೆ ಕೂತ್ಕೊಳ್ತಾನೆ. ಅವನ ಸ್ಕೂಲ್ ಆ್ಯಕ್ಟಿವಿಟೀಸ್ ಏನೇನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ತಾನೆ. ಶಿಶಿರ ಈಗಿನೂ LKG ಆಗಿರೋದ್ರಿಂದ ಓನಾಗಿ ಹೋಮ್ವರ್ಕ್ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಅಟ್ಲೀಸ್ಟ್ ನಾನು ಪ್ರೆಸೆಂಟ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ನನಗೂ ಅಷ್ಟೇ, ಅವ್ನು ಹೋಮ್ವರ್ಕ್ ಮಾಡುವಾಗ ಒಬ್ಬನನ್ನೇ ಬರೀಕಂದ ಅಂಥೇಳಿ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ. ಶುಭನೂ ಜೊತೆಗೆ ಇಟ್ಕೊಂಡು ನನ್ನ ಬೇರೆ ಎಲ್ಲ ಕೆಲಸನೂ ಬದಿಗೊತ್ತಿ ಅವ್ನು ಹೋಮ್ವರ್ಕ್ ಮಾಡುವಾಗ ಅವ್ನ ಜೊತೆಗಿರೋದಕ್ಕೆ ಇಷ್ಟಪಡ್ತೀನಿ. ಗೊತ್ತಾಗಬೇಕು ಅಷ್ಟೇ, ಮಗು ಯಾವ ಥರ ಓದ್ತಾನೆ, ಯಾವ ಥರ ಬರಿತಾ ಇದ್ದಾನೆ, ಒಂದೊಂದೂ ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ನನಗೆ ಗೊತ್ತಾಗಬೇಕು ಅವೆಲ್ಲನೂ ಅಂಥೇಳಿ ತುಂಬ ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಟಿರ್ತೀನಿ. ಓಕೆ, ಈಗ ವಿಡಿಯೋನ ಎಂಡಿಗೆ ಬಂದುಬಿಟ್ವಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.